ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಸಂಪಾಜೆ ಭಾಗದಲ್ಲಿ ಉಕ್ಕಿ ಹರಿತಾ ಇದೆ ಪಯಸ್ವಿನಿ ನದಿ. ಒಂದು ಕಡೆ ಬಂಡೆತ್ಕಡ ಕುಟುಂಬವೊಂದಕ್ಕೆ ಜಲ ದಿಗ್ಬಂಧನವೇ ಅಲ್ಲಿ ಉಂಟಾಗಿದೆ. ನದಿ ದಾಟಲಾಗದೆ 5 ದಿನಗಳಿಂದ ಕುಟುಂಬದವರು ಅಲ್ಲಿ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಮನೆಯಿಂದ ಹೊರಬರಲಾಗದೆ ಜನ ಸಿಲುಕಿದ್ದಾರೆ. ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ ಕಾಲು ಸಂಕ. ರೋಗ ಪೀಡಿತ ತಾಯಿಯೊಂದಿಗೆ ವಾಸಿಸ್ತಾ ಇರುವಂತಹ ಲಿಂಗಪ್ಪ ಇನ್ನು ಪ್ರವಾಹಕ್ಕೂ ಮೊದಲೇ ಮನೆ ತೊರೆದಿದೆ. 4 ಕುಟುಂಬಗಳು ನದಿಯಾಚೆಯ ಮನೆಯಲ್ಲಿ ಉಳಿದಿರುವಂತಹ ಲಿಂಗಪ್ಪ ಕುಟುಂಬ ಅಲ್ಲಿ ವಾಸವಾಗಿದ್ದಾರೆ. ಮಳೆ ಆರ್ಭಟ ಹೆಚ್ಚಿದ್ರಿಂದಾಗಿ ಅಲ್ಲಿ ನೀರಿನ ಪ್ರಮಾಣ ಕೂಡ ಹೆಚ್ಚಾಗಿದೆ. ಆತಂಕದಲ್ಲೇ ದಿನದೂಡಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ. ಸಂಪಾಜಿ ಭಾಗದಲ್ಲಿ ಪಯಸ್ವಿನಿ ನದಿ ಉಕ್ಕಿ ಹರಿದಂತಹ ಪರಿಣಾಮವಾಗಿ ಕುಟುಂಬವೊಂದು ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಇನ್ನು ವಯಸ್ಸಾದ ತಾಯಿ ಕೂಡ ಅಲ್ಲಿ ಇದ್ದಾರೆ. ಹಾಗಾಗಿ ನದಿ ದಾಟಲಾಗದೆ 5 ದಿನಗಳಿಂದ ಅವರು ಪರದಾಟವನ್ನ ನಡೆಸಬೇಕಾದಂತಹ ಪರಿಸ್ಥಿತಿ. ಇನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ಕುಟುಂಬ ಅಲ್ಲಿ 5 ದಿನಗಳಿಂದ ಅಲ್ಲಿ ಸಂಕಷ್ಟದಲ್ಲಿ ಸಿಲುಕಿರುವಂಥದ್ದು. ನದಿ ದಾಟೋದಕ್ಕೂ ಕೂಡ ಕಷ್ಟ ಸಾಧ್ಯವಾದಂತಹ ಪರಿಸ್ಥಿತಿ. ಕಾಲುಸಂಕ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿರೋದ್ರಿಂದಾಗಿ ಜೀವ ಭಯದಲ್ಲಿ ದಿನ ದೂಡುತ್ತಿದ್ದಾರೆ. ಕೆಲವರು ಏನು ಮಾಡಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಹೊರಗಡೆ ಮನೆ ಮಾಡ್ಕೊಂಡಿದ್ದಾರೆ. ಈಗ ಮಳೆಗಾಲದಲ್ಲಿ ನಾವೇನಂದರೆ ಬಿದಿರು ಸೇತುವೆಯನ್ನು ಮಾಡ್ತಾ ಇದ್ದೋ ತಾತ್ಕಾಲಿಕ. ಅದು ಬಿದಿರು ಸೇತುವೆ ಮಾಡಲಿಕ್ಕೆ ಕೂಡ ಕೆಲವು ಮರಗಳಿಗೆ ಪ್ರತಿ ವರ್ಷ ಕೊಚ್ಚಿಕೊಂಡು ಹೋಗೋದರಿಂದ ಮಾಡಲಿಕ್ಕೂ ಆಗೋದಿಲ್ಲ. ಈ ಸರ್ತಿ ಅರ್ಧ ಕಟ್ಟಿದ್ದೇವೆ, ಕಟ್ಟಿದ ತಕ್ಷಣ ಮರ ಬಿದ್ದು ಅದು ಹೋಗಿದೆ. ಇಂಥ ಪರಿಸ್ಥಿತಿ. ಈಗ ಏನಾದರೂ ಅವರಿಗೆ ತೊಂದರೆ ಆಯಿತು ಅಂದರೆ, ಆರೋಗ್ಯದ ತೊಂದರೆ ಆಯಿತು ಅಂದರೆ ಯಾವ ಪರ್ಯಾಯ ವ್ಯವಸ್ಥೆಯೂ ಇಲ್ಲ. 4 ಕಿಲೋಮೀಟರ್ ಕಾಡುದಾರಿಯಲ್ಲಿ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಆದ್ದರಿಂದ ದಯವಿಟ್ಟು ಈಗ ರಾಜ್ಯ ಸರ್ಕಾರ ಇಲ್ಲಾಂದರೆ ಜಿಲ್ಲಾಡಳಿತ ಯಾವುದೋ ಒಂದು ರೀತಿಯಲ್ಲಿ ಒಂದು ಸಹಕಾರ ಕೊಟ್ಟು ಎಲ್ಲ ಇದರಲ್ಲಿ ವ್ಯವಸ್ಥೆಗಳು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬರ್ತವೆ. ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ. ಇಲ್ಲಿ ಇಷ್ಟು ವರ್ಷಗಳಿಗೂ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೇವೆ, ಪ್ರಧಾನಿಗೂ ಮನವಿ ಕೊಟ್ಟಿದ್ದೀವಿ. ಎಲ್ಲ ಏನು ಸ್ಪಂದನೆ ಆಗಲಿಲ್ಲ. ಆಯಿತಾ? ಅದನ್ನು ದಯವಿಟ್ಟು ಈ ಒಂದು ವ್ಯವಸ್ಥೆ ಒಳಗೆ ಇದು ಆಗಬೇಕು ಅಂತ ನನ್ನೊಂದು ಆಗ್ರಹ ಅಷ್ಟೇ. ಅರಣ್ಯ ಇಲಾಖೆಯವರು ಇದಕ್ಕೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದ್ದರು ಮತ್ತು ಆ ಕಡೆಯವರು ಆ 4 ಮನೆಯವರು ಕೂಡಿ ಅವರೇ ಸಂಪರ್ಕವನ್ನು ಬಳಸಿಕೊಳ್ತಿದ್ರು. ಅಂದರೆ ಈ ಮಳೆಗಾಲದ ಸಮಯದಲ್ಲಿ ಅದಕ್ಕೆ ಬೇಕಾದರೆ ಬಿದಿರಿನ ಬಂಬುಗಳನ್ನು ಉಪಯೋಗಿಸಿ ಬಿದಿರಿನ ಪಾಲವನ್ನು, ತಾತ್ಕಾಲಿಕ ಪಾಲವನ್ನು ಅವರು ಮಾಡ್ತಾಯಿದ್ರು. ಮತ್ತೆ ಬರ್ತಾ ಅದಕ್ಕೆ ಅರಣ್ಯದವರು ಅದನ್ನು ಕೈಬಿಟ್ಟ ಮೇಲೆ ಈ ಉಳಿದ 4 ಕುಟುಂಬಗಳಿಗೆ ಪರ್ಯಾಯ ವ್ಯವಸ್ಥೆಗಾಗಿ ಪಂಚಾಯಿತಿ ಕಡೆಯಿಂದ ಇವರಿಗೊಂದು ಎಷ್ಟು ಅಂತೇಳಿ ಅನುದಾನವನ್ನು ಕೊಡಲಿಕ್ಕೆ ಶುರು ಮಾಡಿದರು. ಆ ಅನುದಾನವನ್ನು ಪಡೆದುಕೊಂಡು ಆ ಮನೆಯವರು ಸೇರಿ ಆ ವ್ಯವಸ್ಥೆಯನ್ನು ಅವರೇ ಮಾಡುವಂಥದ್ದು. ಪಯಸ್ವಿನಿ ನದಿ ಬಹಳ ಅಗಲವಾಗಿ ಇದೆ. ಒಂದು ಇಕ್ಕೆಲದಿಂದ ಮತ್ತೊಂದು ಇಕ್ಕೆಲಕ್ಕೆ ಬಹಳ ಅಗಲವಾಗಿದೆ. ಈ ಬಹಳ ಅಗಲವಾಗಿದ್ದ ಕಾರಣ ನೇರವಾಗಿ ಒಂದೇ ಬಂಬಿನಿಂದ ನೇರವಾಗಿ ಬಂಬಿನ ಪಾಲವನ್ನು ನಿರ್ಮಿಸಲಿಕ್ಕೆ ಅಸಾಧ್ಯ. ನದಿಯಲ್ಲಿದ್ದ ಮರ ಕೂಡ ಕೊಚ್ಚಿ ಹೋದ ಕಾರಣ ಈಗ ಅವರಿಗೆ ವ್ಯವಸ್ಥಿತವಾಗಿಲ್ಲ. ನಿನ್ನೆ ಕೂಡ ಈ ಭಾಗದವರು ಅದಕ್ಕೆ ಬೇಕಾದ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ತಯಾರು ಮಾಡಿದರು. ಬಿದಿರು ತಂದಾಕಿ ಒಂದು ಸೈಡ್ ಪಾಲವನ್ನು ಮಾಡಿದರು. ಆದರೆ ನಿನ್ನೆಯ ವಿಪರೀತ ಮಳೆಯಿಂದ ಬಂದ ನೀರಿನಿಂದಾಗಿ ಆ ಮರದ ಬುಡ ಸಮೇತ ಕೊಚ್ಚಿ ಹೋದ ಪರಿಸ್ಥಿತಿ ಕೂಡ ಇದೆ ಇಲ್ಲಿ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಸ್ವಾಮಿ. ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಪುನರ್ವಸು ಮಳೆ ಅಬ್ಬರಿಸ್ತಾ ಇದೆ. ಪರಿಣಾಮವಾಗಿ ಜಿಲ್ಲೆಯ ಎಲ್ಲ ನದಿ ತೊರೆಗಳು ತುಂಬಿ ಹರಿತಾ ಇದೆ. ವಿಶೇಷವಾಗಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಗಡಿ ಗ್ರಾಮವಾಗಿರುವಂತಹ ಸಂಪಾಜೆ ಸಮೀಪದ ಈ ಬಂಡಡ್ಕ ಎಂಬಲ್ಲಿ ಒಂದು ಕುಟುಂಬ ಅತಂತ್ರವಾಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಅದೇ ಸ್ಥಳದಲ್ಲಿ ನಾನಿವಾಗ ಇದ್ದೇನೆ. ಇದು ಕೊಯನಾಡು ಸಮೀಪದ ಬಂಡಡ್ಕ ಎಂಬ ಗ್ರಾಮ. ಈ ಬಂಡಡ್ಕ ಗ್ರಾಮದ ಈ ಪಯಸ್ವಿನಿ ನದಿ ಏನು ತುಂಬಿ ಹರಿತಾ ಇದೆ, ಈ ನದಿಯ ಆ ಕಡೆ ಬದಿಯಲ್ಲಿ 2 ವ್ಯಕ್ತಿಗಳು ಅಸಹಾಯಕರಾಗಿ ನಿಂತು ನೋಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಅವರು ನಿಂಗಪ್ಪ ಎಂಬ ವ್ಯಕ್ತಿ, ಅಲ್ಲಿ ಅವರು ಸೇರಿದಂತೆ ಒಟ್ಟು 4 ಕುಟುಂಬಗಳು ವಾಸವಾಗಿದ್ದು ಈ ನದಿಯ ಆ ಕಡೆ ಬದಿ. ಆ 4 ಕುಟುಂಬಗಳಲ್ಲಿ 3 ಕುಟುಂಬ ಈಗಾಗಲೇ ಈ ಪ್ರವಾಹದ ಕಾರಣದಿಂದಾಗಿ ಮೊದಲೇ ಮನೆಗಳನ್ನು ತೆರವು ಮಾಡಿ ಹೋಗಿದೆ. ಆದರೆ ಈ ನಿಂಗಪ್ಪ, ಅವರ ಪತ್ನಿ ಮತ್ತು ಅವರ ವಯಸ್ಸಾದ ಸುಮಾರು 85-90 ವರ್ಷದ ತಾಯಿ ಇನ್ನೂ ಆ ಕಡೆ ಸಿಲುಕಿದ್ದಾರೆ. ಆದರೆ ಇವರಿಗೆ ಸಮಸ್ಯೆ ಏನಂತಂದರೆ, ಪ್ರತಿ ವರ್ಷ ಈ ಮಳೆಗಾಲ ಬಂದಾಗ ಇವರಿಗೆ ಗ್ರಾಮಸ್ಥರು ಸೇರಿ ಒಂದು ಕಾಲು ಸಂಕವನ್ನು ಮಾಡಿಕೊಡ್ತಾ ಇದ್ರು. ಈ ಬಾರಿ ಕೂಡ ಕಾಲು ಸಂಕವನ್ನು ನಿರ್ಮಾಣ ಮಾಡಲಿಕ್ಕೆ ಅಂತ ಹೊರಟಿದ್ರು. ಆದರೆ ಈ ನದಿಯ ಸ್ವಲ್ಪ ಮುಂದೆ ಅಲ್ಲಿ ಏನು ಮರ ಬಿದ್ದಿದ್ದು ಕಾಣುತ್ತೆ, ಅಲ್ಲೇ ಒಂದು ಕಾಲು ಸಂಕವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ದರು. ಆದರೆ ಯಾವ ಮರಕ್ಕೆ ಕಾಲು ಸಂಕವನ್ನು ನಿರ್ಮಾಣ ಮಾಡಬೇಕಾಗಿತ್ತು ಆ ಮರವೇ ನದಿಯಲ್ಲಿ ಪ್ರವಾಹದಿಂದ ಕೊಚ್ಚಿ ಹೋಗಿರೋದ್ರಿಂದ ಈಗ ಕಾಲು ಸಂಕ ನಿರ್ಮಾಣ ಕಾರ್ಯ ಸ್ಥಗಿತ ಆಗಿದೆ. ಹಾಗಾಗಿ ಇವರು ನೀರು ಕಡಿಮೆ ಇದ್ದಾಗ ಇಲ್ಲಿ ನಮಗೆ ಒಂದು ಕೇಸರಿ ಬಣ್ಣದ ಕೇಬಲ್ ಕಾಣ್ತಾ ಇದೆ. ಈ ಕೇಸರಿ ಬಣ್ಣದ ಕೇಬಲ್ ಅನ್ನು ಹಿಡ್ಕೊಂಡು ಬಹಳ ಅಪಾಯಕಾರಿಯಾಗಿ ಈ ನದಿಯನ್ನು ದಾಟ್ತಾ ಇದ್ರು. ಆದರೆ ಈಗ ನಿನ್ನೆಯಿಂದ ನದಿ ನೀರಿನ ಮಟ್ಟ ಜಾಸ್ತಿಯಾಗಿ ಈಗ ಈ ಕೇಬಲ್ ಅನ್ನು ಹಿಡ್ಕೊಂಡು ನದಿ ದಾಟಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇವರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇವರ ವಯಸ್ಸಾದ
ಮಗುವಿನದ ತಾಯಿ ಅಲ್ಲಿದ್ದಾರೆ, ಅವರು ರೋಗಗ್ರಸ್ತರು ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದು ವೇಳೆ ಅವ್ರಿಗೆ ಏನಾದರೂ ಸಮಸ್ಯೆ ಆದರೆ ಅವರನ್ನು ಈ ಕಡೆ ತರೋದು ಕೂಡ ಕಷ್ಟ ಆಗುತ್ತೆ. ಇಲ್ಲಿ ಇವರಿಗೆ ಬೇಕಾಗಿರೋದು ಈಗ ತಕ್ಷಣಕ್ಕೆ ಇವರನ್ನೇನು ಇಲ್ಲಿ ರೆಸ್ಕ್ಯೂ ಮಾಡಬೇಕಾದ ಅಗತ್ಯ ಏನಿಲ್ಲ. ಆದರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ಏನಂತಂದರೆ ಕಳೆದ 60 ವರ್ಷಗಳಿಂದ ಈ ಕುಟುಂಬ ಸುಮಾರು ಅಂದರೆ ಅಲ್ಲಿ 4 ಕುಟುಂಬ ಅಲ್ಲಿ ಇದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಪ್ರತಿ ವರ್ಷ ಮಳೆಗಾಲ ಬಂದಾಗ ಆ ಬಂಡಾಡ್ಕ ಏನು ಪ್ರದೇಶ ಇದೆ ಅದು ದ್ವೀಪ ಆಗುತ್ತೆ, ಅವರಿಗೆ ಹೊರಗಿನ ಪ್ರಪಂಚದ ಸಂಪರ್ಕ ಕಡಿತ ಆಗುತ್ತೆ. ಇವರಿಗೆ ಬೇಕಾಗಿರೋದು ಒಂದು ಶಾಶ್ವತವಾದಂತಹ ಒಂದು ತೂಗು ಸೇತುವೆ, ಕನಿಷ್ಠ ಅದನ್ನಾದರೂ ನಿರ್ಮಿಸಿಕೊಡಿ ಅಂತ ಇಲ್ಲಿಯ ಕುಟುಂಬ ಈಗ ಮನವಿ ಮಾಡಿಕೊಂಡಿದೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.